ಮನೋವಿಜ್ಞಾನ ಹೇಳುವಂತೆ ನೀವು ಯಾರಿಗಾದರೂ ನಿಮ್ಮ ಭಾವನೆಗಳನ್ನು ಎಷ್ಟು ಸಮಯ ಮರೆಮಾಚುತ್ತೀರೋ ಅಷ್ಟು ಕಷ್ಟ ನೀವು ಆ ವ್ಯಕ್ತಿಗಳಿಗೆ ಬೀಳುತ್ತೀರಿ. ಹುಡುಗಿ ಹೇಗೆ ನಿಂತಿದ್ದಾಳೆ ಎಂಬುದರ ಬಗ್ಗೆ ಗಮನ ಕೊಡಿ. ಅವಳು ತನ್ನ ತೋಳುಗಳನ್ನು ದಾಟಿದರೆ ಅದು ನಿರಾಕರಣೆಯ ಬಲವಾದ ಸಂಕೇತವಾಗಿದೆ. ಮನುಷ್ಯ ತಾನು ಪ್ರೀತಿಸುವವರೊಂದಿಗೆ ಮಾತನಾಡುವಾಗ ತನ್ನ ಸ್ವರವನ್ನು ಕಡಿಮೆ ಮಾಡುತ್ತಾನೆ. ಹುಡುಗರು ನಿಜವಾಗಿಯೂ ಹುಡುಗಿಯರನ್ನು ಮೆಚ್ಚುತ್ತಾರೆ, ಅವರು ತುಂಬ ಸುಂದರವಾಗಿಲ್ಲದಿದ್ದರೂ ಕೂಡ. ಅಧ್ಯಯನಗಳು ಹೇಳುವಂತೆ ಸರಾಸರಿ ಕ್ರಶ್ ಕೇವಲ 4 ತಿಂಗಳುಗಳ ಕಾಲ ಮಾತ್ರ. ಮುಂದುವರೆದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಅವನ ಅಥವಾ ಅವಳ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಸುತ್ತಿರುವಾಗ ಶೀನ್ಯ 45% ವಿಸ್ತಾರವಾಗುತ್ತದೆ. ಅವನು ಅಥವಾ ಅವಳು ಏಕಾಂಗಿ ಅಥವಾ ಲಭ್ಯವಿರುವ ಸುಳಿವು ನೀಡುವುದು ಸಾಮಾನ್ಯವಾಗಿ ಈ ವ್ಯಕ್ತಿಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ. ನೀವು ಯಾರನ್ನಾದರೂ ಮೋಹಿಸಿದರೆ ಆ ವ್ಯಕ್ತಿಯು ನಿಮ್ಮ ಮೇಲೆ 80%ನಷ್ಟು ಸೆಳೆತಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ. ಒಬ್ಬ ವ್ಯಕ್ತಿಯು ಒಂದು ಕೋಣೆಯಲ್ಲಿ ತುಂಬಿದ ಜನರಿರುವಾಗ ಅವನು ಹೆಚ್ಚು ಆಕರ್ಷಿತನಾದ ವ್ಯಕ್ತಿಯ ಕಡೆಗೆ ತನ್ನ ಹೊಕ್ಕಳನ್ನು ತೋರಿಸುತ್ತಾನೆ. ಪುರುಷರು ತಮ್ಮನ್ನು ತಾವು ಉತ್ತಮವಾಗಿ ಕಾಣುವಂತೆ ಸುಳ್ಳು ಹೇಳುತ್ತಾರೆ, ಆದರೆ ಮಹಿಳೆಯರು ಸಾಮಾನ್ಯವಾಗಿ ಜನರ ಭಾವನೆಗಳನ್ನು ನೋಯಿಸುವುದನ್ನು ತಪ್ಪಿಸಲು ಸುಳ್ಳು ಹೇಳುತ್ತಾರೆ. ಪುರುಷನು ನೀಲಿ ಬಣ್ಣವನ್ನು ಧರಿಸಿದರೆ ಮಹಿಳೆಯನ್ನು ಆಕರ್ಷಿಸಲು ಹೆಚ್ಚಿನ ಅವಕಾಶಗಳಿವೆ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಬಗ್ಗೆ ಕಲಿಯಲು ಒಲವು ತೋರುತ್ತಾರೆ ಮತ್ತು ಅವರು ಮಾಡದಿದ್ದರೆ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ಪ್ರೀತಿಯಲ್ಲಿ ಬೀಳಲು ಕೇವಲ 4 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಮನೋವಿಜ್ಞಾನ ಸಾಬೀತು ಮಾಡಿದೆ. ಮನಸ್ಥಿತಿಯಲ್ಲಿ ತ್ವರಿತ ಬದಲಾವಣೆ ಎಂದರೆ ನೀವು ಯಾರನ್ನಾದರೂ ಕಳೆದುಕೊಂಡಿದ್ದೀರಿ ಎಂದರ್ಥ. ಕಲಿಕೆಯ ನಂತರ ನಿದ್ರಿಸುವುದು ಸ್ಮರಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಮೆದುಳಿಗೆ ಮಾಹಿತಿಯನ್ನು ಪ್ರತಿಕ್ರಿಯೆಗೊಳಿಸಲು ಮತ್ತು ಹೆಚ್ಚು ಮರುಪಡೆಯಲು ಅನುಮತಿಸುತ್ತದೆ. ತಮ್ಮ ಭಾವನೆಗಳನ್ನು ಮರೆಮಾಚುವ ಜನರು ಸಾಮಾನ್ಯವಾಗಿ ಹೆಚ್ಚು ಕಾಳಜಿ ವಹಿಸುತ್ತಾರೆ. ನೀವು ಈಗಾಗಲೇ ನಿಮ್ಮ ಹೃದಯವನ್ನು ತೆರೆದಿರುವವರಿಗೆ ನಿಮ್ಮ ತುಟಿಗಳನ್ನು ಎಂದಿಗೂ ಮುಚ್ಚಬೇಡಿ. ಹೆಚ್ಚಿನ ಐಕ್ಯೂ ಹೊಂದಿರುವ ಮಹಿಳೆಯರು ಸಂಗಾತಿಯನ್ನು ಹುಡುಕುವಲ್ಲಿ ಕಷ್ಟಪಡುತ್ತಾರೆ. ರಾತ್ರಿಯಲ್ಲಿ ಆಲೋಚನೆಗಳ ಅರಿವನ್ನು ನಿಲ್ಲಿಸಲು ನಿಮಗೆ ಸಾಧ್ಯವಾಗದಿದ್ದರೆ ಎದ್ದು ಅವುಗಳನ್ನು ಬರೆಯಿರಿ. ಇದರಿಂದ ನಿಮ್ಮ ಮನಸ್ಸಿಗೆ ನಿದ್ರೆ ಬರುತ್ತದೆ. ಪ್ರತಿ ಪ್ರೀತಿ ಎಂದರೆ ಪ್ರೀತಿ ಎಂದೇನೂ ಇಲ್ಲ. ಕೆಲವು ಬಾರಿ ಕೆಲವು ಅಪರಿಚಿತ ಸಂಬಂಧಗಳಿಗೂ ಹೃದಯ ಚಂಚಲವಾಗುತ್ತದೆ. ಯಾವುದೇ ಸಂದೇಹವಿಲ್ಲದೆ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿದಾಗ ನೀವು ಅಂತಿಮವಾಗಿ 2 ಫಲಿತಾಂಶಗಳಲ್ಲಿ ಒಂದನ್ನು ಪಡೆಯುತ್ತೀರಿ: ಜೀವನಕ್ಕೆ ಪಾಠ ಅಥವಾ ಜೀವನ ಸಂಗಾತಿ. ಪ್ರೀತಿಯಲ್ಲಿ ತಿಳುವಳಿಕೆ ಅತ್ಯಂತ ಮುಖ್ಯವಾಗಿದೆ. ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಇದ್ದಾಗ ಸಾಮಾನ್ಯವಾಗಿ ನೀವು ಅವರ ಬಗ್ಗೆ ಬಲವಾದ ಧನಾತ್ಮಕ ಅಥವಾ ಋಣಾತ್ಮಕ ಭಾವನೆಗಳನ್ನು ಬಳಸಿಕೊಂಡಿದ್ದೀರಿ. ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮವನ್ನು ಸ್ಪರ್ಶಿಸುವ ಯಾರನ್ನಾದರೂ ಬಿಡಬೇಡಿ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಕಾಳಜಿ ತೋರುವವರಿಗಿಂತ ಒಂಟಿಯಾಗಿರುವುದು ಉತ್ತಮ. ನೀವು ಇತರರಲ್ಲಿ ನಿಮ್ಮ ಸಂತೋಷವನ್ನು ಹುಡುಕಬೇಡಿ, ಅದು ನಿಮಗೆ ಏಕಾಂಗಿಯಾಗಿರುವಂತೆ ಮಾಡುತ್ತದೆ. ನಿಮ್ಮಲ್ಲಿ ಅದನ್ನು ನೀವು ಹುಡುಕಿ, ಆಗ ನೀವು ಏಕಾಂಗಿಯಾಗಿ ಉಳಿದಿರುವಾಗಲೂ ಸಂತೋಷವನ್ನು ಹೊಂದುತ್ತೀರಾ. ಯಾರೊಬ್ಬರ ಪರಿಣಾಮವು ಪ್ರೀತಿಯಲ್ಲಿ ಅವರ ಆಸಕ್ತಿಯ ಪ್ರತಿಬಿಂಬವಾಗಿದೆ ಎಂದು ಯಾವಾಗಲೂ ನೆನಪಿಡಿ. ನಿಮ್ಮ ಅತ್ಯುತ್ತಮ ಆಯ್ಕೆಯಲ್ಲಿ ನೀವು ಒಟ್ಟಿಗೆ ವಿಚಿತ್ರವಾಗಿರಬಹುದಾದ ಸಂಬಂಧ ಹೊಂದುತ್ತೀರಿ. ಈ 8 ತಂತ್ರಗಳು ನಿಮ್ಮ ಗಮನವನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತದೆ. 1. ನಾಚಿಕೆಯಿಂದ ಹೋರಾಡಿ. 2. ಸತ್ಯಗಳ ಮೇಲೆ ಕೇಂದ್ರೀಕರಿಸಿ. 3. ತಿರಸ್ಕರಿಸಿದ ತಕ್ಷಣ ಸ್ವೀಕರಿಸಿ. 4. ಅದನ್ನು ಬರೆಯಿರಿ. 5. ಧನಾತ್ಮಕ ವ್ಯಾಕುಲತೆಯನ್ನು ಕಂಡುಕೊಳ್ಳಿ. 6. ಸ್ವಯಂ ಅನ್ವೇಷಣೆಯಲ್ಲಿ ಕೆಲಸ. 7. ನಿಮ್ಮ ಸ್ವಂತ ಅಗತ್ಯತೆಗಳನ್ನು ಪೂರೈಸಲು ಆದ್ಯತೆ ನೀಡಿ. 8. ಆರೋಗ್ಯಕರ ಅಂತರವನ್ನು ಇಟ್ಟುಕೊಳ್ಳಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.